ಸಾರಿ, ಸ್ವಲ್ಪ ವೈಬ್ರೇಷನ್ ಆಗ್ತದೆ ವಿಡಿಯೋ ಮಾಡುವಾಗ. ಐ ಲವ್, ಆಗ ಹೇಳಿದಲ್ಲ ನಾನು ನಿಮಗೆ, ಐ ಲವ್ ಮರಿಕೆ ಅಂತ ಹಾಕಿದ್ದಾರೆ ಡೆಕೋರೇಷನ್. ಮತ್ತೆ ಇಲ್ಲಿ ಬಂದವರಿಗೆಲ್ಲ ಉಪಹಾರ ವ್ಯವಸ್ಥೆ ಉಂಟು. ಬಂದವರಿಗೆಲ್ಲ ಉಪಹಾರ ವ್ಯವಸ್ಥೆ, ಕಸ್ಟಮರ್ಸ್ ಅವರೆಲ್ಲ ತಿಂತಾ ಇದ್ದಾರೆ. ಇವತ್ತು ಬಂದವರಿಗೆ ಇದು ಪಲಾವ್ ಮತ್ತೆ ಸಲಾಡ್ ಮತ್ತೆ ಸ್ವೀಟ್ ಉಂಟು. ಎಂತ ಸ್ವೀಟ್ ಅದು? ಕಡಿ ಸ್ವೀಟ್ ಉಂಟು. ಮತ್ತೆ ಜ್ಯೂಸ್ ಉಂಟು. ಎಳ್ಳು ಜ್ಯೂಸ್ ಉಂಟು ಬಂದವರಿಗೆಲ್ಲ. ಮತ್ತೆ ನೀರು, ಕುಡಿಯೋ ನೀರು ಉಂಟು ಬಂದವರಿಗೆ. ನಿಮ್ಮ ಹೆಸರು? ನಿಶಾಂತ್. ಓಕೆ, ನಮ್ಮ ಒಳಗೆ ಹೋಗುವ. ಇಲ್ಲಿ ಒಂದು ಹಾಕಿದ್ದಾರೆ ಬೋರ್ಡು, ಮರಿಕೇಸ್ ನ್ಯಾಚುರಲ್ ಐಸ್ ಕ್ರೀಮ್ ಅಂತ ಹಾಕಿದ್ದಾರೆ ಬೋರ್ಡ್. ಓಕೆ, ಇನ್ನು ಮುಂದೆ ಹೋಗುವ. ಬಂದವರಿಗೆ ಇಲ್ಲಿ ಎಂತೆಲ್ಲ ಉಂಟಂತ ನಾನು ನಿಮಗೆ ಗೊತ್ತಿರುವಷ್ಟು ಹೇಳ್ತೇನೆ. ಅಮಲಾ ಪೌಡರ್, ಅಶ್ವಗಂಧ ಪೌಡರ್, ಮತ್ತು ಡ್ರೈ ಫ್ರೂಟ್ಸ್ ರೋಸ್ಟೆಡ್ ಸಾಲ್ಟೆಡ್ ಉಂಟು, ಮತ್ತು ಗೋಡಂಬಿ ಬಾದಾಮು, ಶಕ್ತಿ ಪೌಡರ್ ಅಂತ ಉಂಟು, ಸೀಗೆಕಾಯಿ ಹುಡಿ, ನೀಮ್ ಲೀಫ್ ಪೌಡರ್ ಅಂದರೆ ಕನ್ನಡದಲ್ಲಿ ಕಹಿಬೇವು ಹುಡಿ, ನೆಲ್ಲಿ ಹುಡಿ, ಮತ್ತು ಅಗಸೆ ಬೀಜ ಉಂಟು. ಅಗಸೆ ಬೀಜ ಹೀಗೆ ತಿನ್ನಲಿಕ್ಕೆ. ಶ್ರೀಗಂಧದ ಹುಡಿ ಉಂಟು, ಮತ್ತು ಲಾಂಗ್ ಪೆಪ್ಪರ್ ಪೌಡರ್, ಮತ್ತು ದಾಸವಾಳದ ಹುಡಿ, ಮತ್ತು ಸಿಹಿ ಕುಂಬಳಕಾಯಿ ಬೀಜ, ಚಿಯಾ ಬೀಜ, ಮತ್ತು ಮುಲ್ತಾನಿ ಮಿಟ್ಟಿ ಹುಡಿ ಅಂತ ಉಂಟು. ಮತ್ತು ಗುಲಾಬಿ ದಳ ಹುಡಿ, ಅಮೃತ ಬಳ್ಳಿ ಹುಡಿ, ಬಾರ್ಲಿ ಹುಡಿ, ನುಗ್ಗೆ ಸೊಪ್ಪು ಹುಡಿ, ಬೀಟ್ರೋಟ್ ಹುಡಿ, ಕಸ್ತೂರಿ ಮಂಜಲ್ ಹುಡಿ, ರೆಡ್ ಸ್ಯಾಂಡಲ್ ಹುಡಿ, ಮತ್ತು ನೇರಳೆ ಬೀಜ ಹುಡಿ, ಮೆಂತೆ ಹುಡಿ, ಕಿತ್ತಳೆ ಸಿಪ್ಪೆ ಹುಡಿ, ಬಿಲ್ವಪತ್ರೆ ಹುಡಿ, ಶಂಖಪುಷ್ಪ ಹುಡಿ, ಭೃಂಗರಾಜ ಹುಡಿ, ನೊರೆಕಾಯಿ ಹುಡಿ, ಒಣಶುಂಠಿ ಹುಡಿ, ಎಲ್ಲ ಹುಡಿಗಳದ್ದು. ಒಂದೆಲಗ ಹುಡಿ ಉಂಟು. ಮತ್ತೆ ತರಕಾರಿ ಉಂಟು ಸ್ವಲ್ಪ, ಚೀನಿಕಾಯಿ ಉಂಟು, ಮತ್ತೆ ತೊಂಡೆಕಾಯಿ, ಬದನೆ, ಮತ್ತೆ ಬಟಾಟೆ, ಶುಂಠಿ, ಸುವರ್ಣಗೆಡ್ಡೆ, ಬಸಳೆ, ಸುರೆ. ನಿಮಗೆ ಚಂಡೆ ಶಬ್ದದಲ್ಲಿ ನನ್ನ ವಾಯ್ಸ್ ಕೇಳ್ತಾ ಉಂಟು ಗೊತ್ತಿಲ್ಲ. ಮುಳ್ಳು ಸೌತೆ ಉಂಟು, ಸುರೆಕಾಯಿ, ಊರಿದ ಸುರೆಕಾಯಿ ಉಂಟು, ಮತ್ತೆ ಕುಂಬಳಕಾಯಿ ಇಲ್ಲಿ ಕೆಳಗೆ ಉಂಟು, ಮತ್ತೆ ಬಾಳೆಕಾಯಿ. ಮತ್ತೆ ಈಗ ನಿತ್ಯದವರದ್ದು ರಾಗಿ ದೋಸಾ ರೋಟಿ ಮಿಕ್ಸ್ ಅಂತ ಉಂಟು. ರಾಗಿ ದೋಸಾ ರೊಟ್ಟಿ ಮಿಕ್ಸ್ ಅಂತ ಉಂಟು. ಮತ್ತೆ ಸಾಮೆ, ಲಿಟಲ್ ಮಿಲ್ಲೆಟ್ ಸಾಮೆ ಅದು ದೋಸಾ ಮಿಕ್ಸ್. ಮತ್ತೆ ಮಿಲ್ಲೆಟ್ ಹೆಲ್ತಿ ಡ್ರಿಂಕ್ ಉಂಟು. ಮತ್ತೆ ಸಜ್ಜೆ, ನಿತ್ಯದವ್ರದ್ದು ಪ್ರಾಡಕ್ಟ್ ಸಜ್ಜೆ ಕುಕ್ಕೀಸ್ ಅಂತ ಉಂಟು. ಮತ್ತೆ ನವಣೆ ಕುಕ್ಕೀಸ್, ಮತ್ತೆ ಹಲಸಿನ ಬೀಜ ಕುಕ್ಕೀಸ್, ಮತ್ತೆ ರಾಗಿ ದೋಸಾ ರೋಟಿ ಮಿಕ್ಸ್ ಅದು ಮೇಲೆ ಇತ್ತು. ಅದೇ ರಾಗಿ ಕುಕ್ಕೀಸ್ ಉಂಟು, ರಾಗಿ ಬಿಸ್ಕೆಟ್ ಕುಕ್ಕೀಸ್. ಮತ್ತೆ ರಾಗಿ ಹುಡಿ ಉಂಟು ನಿತ್ಯದವ್ರದ್ದು. ಮಿಕ್ಸ್ಡ್ ಮಿಲ್ಲೆಟ್ ಪೌಡರ್, ಜಾಗ್ರಿ ಪೌಡರ್, ಮತ್ತೆ ಸಿರಿ ಮಿಲ್ಲೆಟ್ಸ್, ಶ್ರೀ ಧರ್ಮಸ್ಥಳ ಸಿರಿ ಉತ್ಪನ್ನ, ಶ್ರೀ ಧರ್ಮಸ್ಥಳ ಸಿರಿ ಮಿಲ್ಲೆಟ್ ರೋಟಿ, ಸಿರಿಧಾನ್ಯ ರೋಟಿ ಅಂತ. ಮತ್ತು ದೀಪದ ಎಣ್ಣೆ ಉಂಟು, ಅದು ಮರಿಕೆ ಸಾವಯವ ಮಳಿಗೆ ಅಂತ ಇದುಂಟು, ಒಂದು ಸ್ಟಿಕ್ಕರ್ ಹಾಕಿದ್ದಾರೆ. ಮತ್ತು ಹಾರ್ಸ್ ಗ್ರಾಮ್ ಚಟ್ನಿ ಅಂತ ಉಂಟು, ಅದು ಕನ್ನಡದಲ್ಲಿ ಎಂತ ಅಂತ ಗೊತ್ತಿಲ್ಲ, ಕೇಳ್ತಾನೆ. ಅದು ಇಂಗ್ಲೀಷಲ್ಲಿ ಉಂಟು, ಎಂತ ಅಂತ ನನಗೆ ಗೊತ್ತಾಗಲಿಲ್ಲ. ಹಾರ್ಸ್ ಗ್ರಾಮ್ ಚಟ್ನಿ. ಕಮೆಂಟ್ ಮಾಡಿ. ವಡಾ ಅಂಬಡೆ ಮಿಕ್ಸ್, ವೆಸ್ಟ್ ಕೋಸ್ಟ್ ಸ್ಪೆಷಲ್. ಮಂಗಳೂರು ಬನ್ಸ್, ತಪಸ್ ಅಂತ ಒಂದು ಬ್ರ್ಯಾಂಡ್, ತಪಸ್ ಅಂತ ಹೆಸರು, ಕಂಪನಿ ಹೆಸರು. ಮಂಗಳೂರು ಬನ್ಸ್. ಮತ್ತು ಇನ್ಸ್ಟಂಟ್
ಸೆಟ್ ದೋಸಾ ಮಿಕ್ಸ್, ಮತ್ತು ಮೊಲಗ ಪೊಡಿ ಅಂತ ಉಂಟು, ಮೊಲಗ ಇಡ್ಲಿ ಪೋಡಿ ಅಂತ ಉಂಟು, ಸಾರಿ. ಮತ್ತು ಪೀನಟ್ ಚಟ್ನಿ, ನೆಲಗಡಲೆಯದ್ದು ಚಟ್ನಿ ಹೊಡಿಯ ಅಂತ ಕಾಣ್ತದೆ ನೋಡ. ಗೋಳಿ ಬಜೆ ಮಿಕ್ಸ್ ಅದು ಸಹ. ಮತ್ತು ಇಲ್ಲಿ ಮರಿಕೆ ಸಾವಯವ ಮಳಿಗೆ, ಅದೇ ಸೂರ್ಯ ಪ್ರಿಯ ಕೋಕೋನಟ್ ಆಯಿಲ್, ಮತ್ತು ಗ್ರಾಮ ಸ್ವರಾಜ್ಯ ಶ್ರೀರಾಮಚಂದ್ರಾಪುರ ಮಠದ ಅಧೀನ ಸಂಸ್ಥೆ. ಗೋಧಿ ಹಿಟ್ಟು ಉಂಟು, ಮತ್ತು ಅದೇ ಗ್ರಾಮ ಸ್ವರಾಜ್ಯ ಪ್ರಾಡಕ್ಟ್ಸ್ ಇದು ಗೋಡಂಬಿ ದ್ರಾಕ್ಷಿ, ಮತ್ತು ಟೂವರ್ಡ್ಸ್ ಹೆಲ್ದಿ ಲೈಫ್. ಮತ್ತು ಈಚೆ ಓಕೆ ಮುಂದೆ ಹೋಗುವ. ಪ್ರಾಡಕ್ಟ್ ತುಂಬ ಉಂಟು. ಸತ್ವಂ ಅವರದ್ದು ಸಾಬೂನು ಉಂಟು, ಲೆಮನ್ ಗ್ರಾಸ್ ಕಷಾಯ, ಮತ್ತು ಸತ್ವಂನವ್ರದ್ದು ಯೂರಿನರಿ ಸಿಸ್ಟಮ್ ಬೂಸ್ಟರ್, ಮತ್ತು ಸತ್ವಂ ಡಯಾ ಕೇರ್ ಅಂತ ಉಂಟು. ಸತ್ವಂನವ್ರದ್ದು ಡಯಾ ಕೇರ್ ಅಂದರೆ ಅದು ಎಂತ ಡಯಾಬಿಟಿಸಿಗೆ ಅಂತ ಕಾಣ್ತದೆ. ಮತ್ತು ಸತ್ವಂ ಜೀರಾ, ಸತ್ವಂ ಇಮ್ಯುನಿಟಿ ಬೂಸ್ಟರ್, ಮತ್ತು ಸತ್ವಂನವ್ರದ್ದು ಬನಾನಾ ಸುಕೇಲಿ ಅಂತ ಉಂಟು. ಮತ್ತು ಸತ್ವಂ ಡಿಟಾಕ್ಸ್ ಪ್ಲಸ್ ಯೂರಿನರಿ ಸಿಸ್ಟಮ್ ಬೂಸ್ಟರ್, ಅದೊಂದೇ ಆಗ ಫಸ್ಟಿಗಿತ್ತು ಅದುವೇ. ಮತ್ತು ರೋಸ್ಟೆಡ್ ಲೋಟಸ್ ಸೀಡ್ಸ್, ತಾವರೆ ಬೀಜ, ಹೌದು. ಮತ್ತು ಕೋಕುಮ್ ಫ್ರೂಟ್ ಜ್ಯೂಸ್, ಕೋಕುಮ್ ಅಂದರೆ ಪುನರ್ಪುಳಿ ಕನ್ನಡದಲ್ಲಿ. ಮತ್ತು ದ್ರಾಕ್ಷಿಯದ್ದು ಜಾಮನ್ ಫ್ರೂಟ್ ಆ್ಯಂಡ್ ಸೀಡ್ ಕ್ರಶ್, ಅದು ಸಹ ಸ್ಕಾಚ್. ಮತ್ತು ನೀರಿನ ಬಾಟ್ಲಿ ಸತ್ವಂ ಕಾಪರ್, ತಾಮ್ರದ ನೀರು, ತಾಮ್ರದಲ್ಲಿ ಅಂದರೆ ತಾಮ್ರ ಪಾತ್ರೆಯಲ್ಲಿ ಹಾಕಿದ ನೀರು ಕಾಣುದು. ಸತ್ವಂ ಹರ್ಬಲ್ ಡ್ರಿಂಕ್, ಮತ್ತು ಆನಂದವನ ಅಂತ ಒಂದು ಊದುಬತ್ತಿ ಬ್ರ್ಯಾಂಡ್, ಅವಧೂತ ಅಂತ ಉಂಟು ಹೆಸರು, ಆನಂದವನ ಅವಧೂತ. ಮತ್ತು ಪದ್ಮಾಲಯ, ಮತ್ತು ಅಯೋಧ್ಯೆ, ಅದ್ವೈತ ಅಂತೆಲ್ಲ ಹೆಸರು ಊದುಬತ್ತಿದು. ಶ್ರೀಶಂಕರ, ಮತ್ತು ಮಹಾಮಾಯ ಲ್ಯಾವೆಂಡರ್ ಫ್ಲೇವರ್, ಮತ್ತು ಪುಷ್ಪವಲ್ಲಿ, ಬ್ರಾಹ್ಮಿ ಅಂತ ಹೆಸರು. ಮತ್ತು ಸಿರಿ ತತ್ವ ಆರ್ಗ್ಯಾನಿಕ್ ಬ್ರೌನ್ ಶುಗರ್ ಉಂಟು ಆರ್ಗ್ಯಾನಿಕ್. ಮತ್ತು ಸಿರಿ ತತ್ವಶುದ್ಧಕ ನಾಮ ಅಂತ ಉಂಟು. ಮತ್ತು ಸಿರಿ ಅವ್ರದ್ದು ಪ್ರಾಡಕ್ಟ್. ಮತ್ತು ಹುರಿಯಕ್ಕಿ ಅದು ಗ್ರಾಮ ಸ್ವರಾಜ್ಯ ಪ್ರಾಡಕ್ಟ್ ಕಂಪೆನಿ. ಮತ್ತು ಈಚೆ ಇದು ರಾಮಚಂದ್ರಾಪುರ ಮಠದ ಅಧೀನ ಸಂಸ್ಥೆಯದ್ದು ಎಲ್ಲ ಪ್ರಾಡಕ್ಟ್ಸ್. ಮತ್ತು ಅವಲಕ್ಕಿ ಒಳ್ಳೆ ಉಂಟು, ನಾವು ಮನೆಗೆ ತಂದಿದ್ದೇವೆ, ಇದು ಗ್ರಾಮ ಸ್ವರಾಜ್ಯದ್ದು ಪ್ರಾಡಕ್ಟ್. ಅಪ್ಪ ತರ್ತಾರೆ ಒಮ್ಮೊಮ್ಮೆ. ಮತ್ತು ಅಕ್ಕಿ ಗೋಸ್ವರ್ಗ ಅಕ್ಕಿ ಉಂಟು, ಅದು ಕೊಚ್ಚಿಲಕ್ಕಿ ಉಂಟು, ಬೆಳ್ತಿ ಅಕ್ಕಿ ಏನೋ ಉಂಟು, ಕೊಚ್ಚಿಲಕ್ಕಿ ಅದು ಬೆಳ್ತಿ ಅಕ್ಕಿ ಇರ್ಬೋದು. ಮತ್ತು ಗೋಡಂಬಿ ಸುಮಾರು ಪ್ರಾಡಕ್ಟ್ ಉಂಟು. ಮತ್ತು ಇದು ಫ್ರೀ ಫ್ಲೋ ಸಾಲ್ಟ್ ಉಪ್ಪು, ಅದರಲ್ಲಿ ಎಂತೋ ಬೇರೆ ಹೆಸರು ಉಂಟು. ಮತ್ತು ಬೆಲ್ಲ ಪ್ಯಾಕೆಟಿಗೆ 100 ರೂಪಾಯಿ ನೋಡ. ಮತ್ತೆ ನೋಡು ಅದು ಹೆಸರು ಅಂದರೆ ಅದು ಇದಕ್ಕೆಂತ ಹೆಸರು, ಅದು ಬೆಲ್ಲದ ಹೆಸರು ಗೊತ್ತಿಲ್ಲ, ನೋಡ ಕಮೆಂಟ್ ಮಾಡಿ ನಿಮಗೆ ಗೊತ್ತಿದ್ರೆ. ಓಕೆ, ಕಸ್ಟಮರ್ ಅವರು ಬರ್ತಾ ಇದ್ದಾರೆ, ನೋಡ್ತಾ ಇದ್ದಾರೆ ಏನೆಲ್ಲ ಪ್ರಾಡಕ್ಟ್ ಉಂಟು ಅಂತ ನೋಡ್ತಾ ಇದ್ದಾರೆ. ಮತ್ತು ನಾವು ಮುಂದೆ ಹೋಗುವ.
ಗ್ರಾಮ ಅರಾಜ್ಯ ಅಂತ ಉಂಟು. ಪ್ರೀಮಿಯಂ ಡಿಟರ್ಜೆಂಟ್ ಪೌಡರ್ ವಿತ್ ಹರ್ಬಲ್ಸ್. ಮತ್ತೆ ಸಬ್ಜಾ ಬೀಜಗಳು, ಕಾಮಕಸ್ತೂರಿ, ಇಂಗ್ಲೀಷಲ್ಲಿ ಬೇಸಿಲ್ ಸೀಡ್ಸ್. ಮತ್ತು ಕಾಳು ಜೀರಿಗೆ, ಅದು ಸಹ ಕಾಳು ಜೀರಿಗೆ ಸೀಡ್ಸ್ ಬೀಜ. ಮತ್ತು ಕರಿ ಜೀರಿಗೆ ಉಂಟು. ಕಾಳು ಜೀರಿಗೆ ಬೇರೆ, ಮತ್ತು ಕರಿ ಜೀರಿಗೆ, ಕಪ್ಪು ಜೀರಿಗೆ ಅಂತ ಹೆಸರು, ಎರಡು ಹೇಳ್ತಾರೆ. ಕರಿ ಅಂದರೆ ಕಪ್ಪು ಅಂತ ಲೆಕ್ಕ, ಕೆಲವರಿಗೆ ಗೊತ್ತಾಗಲಿಕ್ಕಿಲ್ಲ ಕರಿ ಅಂತ ಹೇಳಿದ್ರೆ. ಕರಿ ಜೀರಿಗೆ, ಕಪ್ಪು ಜೀರಿಗೆ, ಬ್ಲ್ಯಾಕ್ ಜೀರಾ. ಮತ್ತು ಅಂಬ ಸ್ವದೇಶಿ ಕ್ಲೀನರ್ ಮಲ್ಟಿಪರ್ಪಸ್ ಲಿಕ್ವಿಡ್. ಮತ್ತು ರಾಗಭಾರತಿ ಶಾಸ್ತ್ರೀಯ ರೀತಿಯಲ್ಲಿ ತಯಾರಿಸಿದ ಶುದ್ಧ ಕುಂಕುಮ ಉಂಟು, ರಾಗಭಾರತಿ. ಮತ್ತು ಶುದ್ಧ ಅರಿಶಿಣ ಹುಡಿ ಉಂಟು, ಹರಿದ್ರ ಭಾರತಿ ಶುದ್ಧ ಅರಿಶಿಣ ಪುಡಿ, ಅದು ಬೇರೆ, ಇದು ಬೇರೆ ಕಂಪೆನಿ. ಇದು ಹರಿದ್ರ ಭಾರತಿ ಅಂತ ಹೆಸರು. ಇದು ಗ್ರಾಮ ಸ್ವರಾಜ್ಯ ಅವರದ್ದು ಅರಿಶಿಣ. ಮತ್ತು ಕುಂಕುಮ ಹುಡಿ ಎಲ್ಲ ದೊಡ್ಡ ದೊಡ್ಡ ಪ್ಯಾಕೆಟ್ ಬೇಕಾದರೆ ದೊಡ್ಡ ಪ್ಯಾಕೆಟ್ ಉಂಟು, ರಾಗಭಾರತಿ. ಮತ್ತು ಹರಿದ್ರ ಭಾರತಿ ಶುದ್ಧ ಅರಿಶಿಣ ಹುಡಿ ಸಹ ಉಂಟು, ದೊಡ್ಡದು. ದೊಡ್ಡ ಪ್ಯಾಕೆಟಿಗೆ ಕೆಜಿಗೆ 600. ಮತ್ತು 1 kgಗೆ ಅರಿಶಿಣ ಹುಡಿಗೆ, ಅದು ದೊಡ್ಡ ಪ್ಯಾಕೆಟ್ 1 kg, ಇದು 340 ರೂಪಾಯಿ. ಮತ್ತು ಊದುಬತ್ತಿ ಉಂಟು, ಇದು ಕಂಪೆನಿ ಬೇರೆ. ಶ್ರೀ ಸುಗಂಧಿ ಅಂತ ಉಂಟು. ಸಾಂಬಾರ್ ಹುಡಿ, ರಸಂ ಹುಡಿ, ಡಿಶ್ ಕ್ಲೀನರ್ ಲಿಕ್ವಿಡ್ ಉಂಟು, ಡಿಶ್ ಕ್ಲೀನರ್ ಲಿಕ್ವಿಡ್, ನಿರ್ಮಲ್ ಡಿಶ್ ವಾಶ್ ಲಿಕ್ವಿಡ್, ಕ್ಲೋತ್ ಕ್ಲೀನರ್ ಲಿಕ್ವಿಡ್. ಮತ್ತು ಗ್ರಾಮ ಸ್ವರಾಜ್ಯ ಅವ್ರದ್ದು ಟಾಯ್ಲೆಟ್ ಕ್ಲೀನರ್ ಲಿಕ್ವಿಡ್. ಮತ್ತು ಗೋ ಲೈಮ್ ಹರ್ಬಲ್ ಫ್ಲೋರ್ ಕ್ಲೀನರ್. ಮತ್ತು ಪ್ರೀಮಿಯಂ ಬ್ಯಾಡಗಿ ಮೆಣಸಿನ ಹುಡಿ, ಪ್ರೀಮಿಯಂ ಬ್ಯಾಡಗಿ ಮೆಣಸಿನ ಹುಡಿ ಅಂತ ಗ್ರಾಮ ಸ್ವರಾಜ್ಯ ಅವ್ರ ಪ್ರಾಡಕ್ಟ್. ಮತ್ತು ಲೆಮನ್ ರೈಸ್ ಚಿತ್ರಾನ್ನ ಮಿಶ್ರಣ ಉಂಟು, ಅದು ಲೆಮನ್ ರೈಸ್ ಚಿತ್ರಾನ್ನ ಮಿಶ್ರಣ ಕನ್ನಡದಲ್ಲಿ, ಇಂಗ್ಲೀಷಲ್ಲಿ ಲೆಮನ್ ರೈಸ್ ಮಿಕ್ಸ್. ಬಾದಾಮ್ ಹುಡಿ ಉಂಟು, ಗ್ರಾಮ ಸ್ವರಾಜ್ಯ ಪ್ರಾಡಕ್ಟ್. ಧನಿಯಾ ಪುಡಿ, ಕಾರ್ಡಿಯನ್ ಪೌಡರ್, ಧನಿಯಾ ಪೌಡರ್ ಅಂತ ಉಂಟು. ಗೀ ಬಟ್ಟಿ ಅಂತ ಉಂಟು, ಗೀ ಬತ್ತಿ ಅಲ್ಲ, ಬತ್ತಿ ಅಲ್ಲ, ಗೀ ಬತ್ತಿ, ಹತ್ತಿ ಬತ್ತಿಯ ಅಲ್ಲ, ಅದು ಕರ್ಪೂರ, ಕಾಟನ್ ಬತ್ತಿ ಉಂಟು, ಗೀ ಬತ್ತಿ ಅಂತ. ಕಾಟನ್ ಬತ್ತಿಗೆ ತುಪ್ಪ ಹಾಕಿ, ಇದು ಗೀ ಬತ್ತಿ ಅಂದ್ರೆ ಕಾಟನ್ ಬತ್ತಿಗೆ ತುಪ್ಪ ಹಾಕಿ ಇಟ್ಟಿರುವ ಪ್ರಾಡಕ್ಟ್ ಅಲ್ಲ, ಡೈರೆಕ್ಟ್ ಅದನ್ನು ಹಚ್ಚಿ ಯೂಸ್ ಮಾಡಿದ್ರೆ, ಡೈರೆಕ್ಟ್ ಹಚ್ಚಿ ಅಲ್ಲ, ಡೈರೆಕ್ಟ್. ಸರ್, ಬೇರೆ ಶಾಪ್ ಓಪನ್ ಬಗ್ಗೆ ಅದರ ಅಭಿಪ್ರಾಯ? ಗ್ರಾಮ ರಾಜ್ಯ ಎಷ್ಟು ವರ್ಷದಿಂದ ನಡೀತಾ ಉಂಟು? ಅಂದ್ರೆ ಶಾಪ್ ಸ್ಟಾರ್ಟ್ ಆಗಿ ಎಷ್ಟು ವರ್ಷ ಆಯ್ತು? ಇದು ಗ್ರಾಮ ಸ್ವರಾಜ್ಯದ್ದು, ಗ್ರಾಮ ರಾಜ್ಯ ಪ್ರಾಡಕ್ಟ್ ಇದೆ, ಎಷ್ಟು ವರ್ಷ ಆಗ್ಬೋದು ಪ್ರಾಡಕ್ಟ್ ಕಂಪನಿ ಸ್ಟಾರ್ಟ್? ಅದೇ ಗ್ರಾಮ ರಾಜ್ಯ 15 ವರ್ಷದಿಂದ ನಡೀತಾ ಉಂಟು. ಸೊ ಮರಿಕೆ ಸಾವಯವ ಮಳಿಗೆಯಲ್ಲಿ ಭಾಳ ಚೆನ್ನಾಗಿ ನಡೀತಾ ಉಂಟು. ಸೊ ತುಂಬ ಪ್ರಾಡಕ್ಟ್ ಉಂಟು. ಗ್ರಾಮ ರಾಜ್ಯದ ಎಲ್ಲ ಉತ್ಪನ್ನಗಳು ಮರಿಕೆ ಸಾವಯವ ಮಳಿಗೆ ಪುತ್ತೂರಲ್ಲಿ ಲಭ್ಯವಿರುತ್ತದೆ. ಓಪನ್ ದಿವಸ ಸ್ಪೆಷಲ್ ಅಂದರೆ ಬೈ ಮಾಡಿದವರಿಗೆ ಸ್ಪೆಷಲ್ ಆಫರ್ ಇದೆ, ಬಂದು ಬೈ ಮಾಡಿಕೊಳ್ಬೋದು ಪರ್ಸೆಂಟೇಜ್ ಲೆಕ್ಕದಲ್ಲಿ. ಸೊ ಬನ್ನಿ, ಎಲ್ಲರೂ ಬನ್ನಿ. ಸಂಕ್ರಾಂತಿ ಲೆಕ್ಕದಲ್ಲಿ ಸಂಕ್ರಾಂತಿ ಕಾಳು ಎಲ್ಲ ಇದೆ ಸ್ಪೆಷಲ್ ಆಗಿ. ಇವತ್ತು ಲಾಸ್ಟ್ ಮಕರ ಸಂಕ್ರಾಂತಿ ದಿವಸ ಬನ್ನಿ, ಎಲ್ಲರೂ ಪರ್ಚೇಸ್ ಮಾಡಿ. ಸಂಕ್ರಾಂತಿ ಕಾಳು ತೋರಿಸ್ತಾರೆ, ಅಲ್ಲಿ ಉಂಟು, ತಗೊಂಡು ಬರಲ್ಲ. ಸಂಕ್ರಾಂತಿ ಕಾಳು ಅಂತ ಉಂಟಂತೆ, ಹಾಗೆ ತೋರಿಸ್ತಾರೆ ಅಂತ ಹೇಳಿದ್ರು. ಇದು ಸಂಕ್ರಾಂತಿ ಕಾಳು ಅಂದರೆ ಇದು ಹುರಿಗಡ್ಲೆ ಅಲ್ಲ, ನೆಲಗಡ್ಲೆ ಮತ್ತು ಎಂತೆಲ್ಲ, ನೆಲಗಡ್ಲೆ, ಪುಟಾಣಿ ಕಡಲೆ, ನೆಲಗಡ್ಲೆ, ಪುಟಾಣಿ ಕಡಲೆ, ಮತ್ತು ಎಳ್ಳು,
ಎಳ್ಳು ಬೆಲ್ಲ ಎಲ್ಲ ಹಾಕಿ ಮಕರ ಸಂಕ್ರಾಂತಿಯ ಇದಕ್ಕೆ ಸಂಕ್ರಾಂತಿ ಲೆಕ್ಕದಲ್ಲಿ ಎಳ್ಳು ಬೆಲ್ಲ ಉಂಟು. ಈಗ ನಾನು ಅರ್ಧದಲ್ಲಿ ಬಂದೆ. ಈಗ ನಮ್ಮ ಗುರುಗಳ ಫೋಟೋ ಉಂಟು, ಸ್ವಾಮೀಜಿಯವರು, ರಾಘವೇಶ್ವರ ಭಾರತಿ ಸ್ವಾಮೀಜಿಯವರ ಫೋಟೋ ಮೇಲೆ ಉಂಟು. ಮತ್ತು ಪುತ್ತೂರು ಸೀಮೆ ಕ್ಷೇತ್ರ ಶ್ರೀ ಮಹಾಲಿಂಗೇಶ್ವರ ದೇವರ ಫೋಟೋ. ಮತ್ತು ಗೋ ಕ್ಲೀನ್ ಅಂತ, ಗೋ ಕ್ಲೀನ್ ಫಿನೈಲ್, ಗೋ ಲೈಮ್ ಹರ್ಬಲ್ ಫ್ಲೋರ್ ಕ್ಲೀನರ್, ಮತ್ತು ಶ್ರೀರಾಮ ಕಷಾಯ ಹುಡಿ, ಮತ್ತು ಗೋ ಗಂಗಾ ಮೊಸ್ಕಿಟೋ ಹರ್ಬಲ್, ಇದು ಸೊಳ್ಳೆಗೆ ಮೊಸ್ಕಿಟೋ ಹರ್ಬಲ್ ಉಂಟು, ರಿಪಲೆಂಟ್. ಓಕೆ, ಇದು ಗೋಮಯ ಖಂಡ ಅಂತ ಉಂಟು. ಮತ್ತು ಗೋಖಂಡ ದೇಶಿ ಹಸುವಿನ ಬೆರಣಿ ಉಂಟು, ಅಗ್ನಿಹೋತ್ರಿ ಮಾಡಲಿಕ್ಕೆ, ಅಗ್ನಿಹೋತ್ರಿ ಗೋಖಂಡ ದೇಶಿ ಹಸುವಿನ ಬೆರಣಿ. ಮತ್ತು ಡಿಶ್ ವಾಶ್ ಸೋಪ್ ಗಾವ್ ಜನನಿ, ಗಾವ್ ಜನನಿ ಕೆಮಿಕಲ್ ಫ್ರೀ, ಅಂದರೆ ಕೆಮಿಕಲ್ ಇಲ್ಲ, ಕೆಮಿಕಲ್ ಫ್ರೀಯಾಗಿ ಕೊಡ್ತಾರಂತಲ್ಲ, ಕೆಮಿಕಲ್ ಇಲ್ಲದೆ ಇರುವ ಡಿಶ್ ವಾಶ್ ಸೋಪ್. ರೆಡ್ ಆನಿಯನ್ ಶ್ಯಾಂಪು, ಮತ್ತು ಹೀಗೆ ಸೋಪ್ ಉಂಟು. ಊದುಬತ್ತಿ ಗೋ ಗಂಗಾ ರೋಸ್ ಫ್ಲೇವರ್, ಮತ್ತು ಸ್ಯಾಂಡಲ್ವುಡ್, ಚಂಪಾ, ಜಾಸ್ಮಿನ್, ಲ್ಯಾವೆಂಡರ್. ಕಾಡು ಜೇನುತುಪ್ಪ ಉಂಟು, ಕಾಡು ಜೇನುತುಪ್ಪ ಗ್ರಾಮ ಸ್ವರಾಜ್ಯ ಪ್ರಾಡಕ್ಟ್ 1 kg ನೋಡ್ತೇನೆ ರೇಟ್ ಎಷ್ಟು ಉಂಟು ಅಂತ ನೋಡುವ. 410 ರೂಪಾಯಿ ಉಂಟು 1 kg. ಇದು ಕಾಡು ಜೇನು ಅಂತ ನಾನು ಹೊಸ ಹೆಸರು ಕೇಳಿದ್ದು ಫಸ್ಟಿಗೆ. ಆಗಲ್ಲ, ತಪ್ಪಿದೆ, ಗ್ರಾಮ ರಾಜ್ಯ ಅಂತ ಹೆಸರು, ಗ್ರಾಮ ರಾಜ್ಯ ಅಲ್ಲ, ಗ್ರಾಮ ರಾಜ್ಯ ಅಂತ ಹೆಸರು ಪ್ರಾಡಕ್ಟ್, ಇದು ಬ್ರ್ಯಾಂಡ್ ನೇಮ್. ಮತ್ತು ಹತ್ತಿ ಬತ್ತಿ 45 ರೂಪಾಯಿ, ಅದು ಕ್ವಾಂಟಿಟಿ 100 ಗ್ರಾಮ್, 45 ರೂಪಾಯಿ 100 ಗ್ರಾಮ್ಗೆ ಹತ್ತಿ ಬತ್ತಿ ಉಂಟು. ಮತ್ತು ಜಲ್ಜೀರಾ ಶರಬತ್ತು ಇದು ಉಂಟು. ಸ್ಕಾಚ್ ಲಿಂಬು ಶುಂಠಿ ರಸ ಮಿಶ್ರಣ ಅಂತ ಉಂಟು. ಮತ್ತು ನೆಲ್ಲಿಕಾಯಿ ಶರಬತ್ತು ಸಕ್ಕರೆ ಸಹಿತ, ಮತ್ತು ನೆಲ್ಲಿಕಾಯಿ ಶರಬತ್ತು ಅದುವೇ. ಮತ್ತು ಅಮೃತಮ್ ಅಂತ ಎಳ್ಳೆಣ್ಣೆ ಉಂಟು, ಅಮೃತಮ್ ಅಂತ ಬ್ರ್ಯಾಂಡ್ ನೇಮ್. ಮತ್ತು ಮುಂದೆ ಹೋಗುವ. ಶಾಲಿಮಾರ್ ಗೋಲ್ಡ್ ಟೀ ಐಶ್ವರ್ಯಾಸ್ ಅಂತ ಉಂಟು. ಮತ್ತು ನೆಲಗಡಲೆ ಗ್ರಾಮ ರಾಜ್ಯ ಹಸಿ ನೆಲಗಡಲೆ. ಮತ್ತು ಗೋಡಂಬಿದು 1 kg ಹೌದು 1 kg ಗೋಡಂಬಿಗೆ 900 ರೂಪಾಯಿ. ಗೋಡಂಬಿಗೆ ರೇಟ್ ಜಾಸ್ತಿ, ಇದು ಫಸ್ಟ್ ಕ್ವಾಲಿಟಿ ಇರಬೇಕು, ಅದಂದರೆ ದೊಡ್ಡ ಗೋಡಂಬಿ, ದೊಡ್ಡ ಬೀಜ ಉಂಟು, ಗೇರು ಬೀಜ. ಮತ್ತು ಇದು ಮರಿಕೆ ಸಾವಯವ ಮಳಿಗೆ, ಸ್ಕಂದ ಅಕ್ಕಿ ಸೇಮಿಗೆ, ಮತ್ತು ಸ್ಕಂದ ರಾಗಿ ಸೇಮಿಗೆ ಉಂಟು, ಇದು 110, ಅದು ಸಹ 110 ರೂಪಾಯಿ ರೇಟ್. ಸ್ಕಂದ ಅಕ್ಕಿ ಸೇಮಿಗೆ, ಮತ್ತು ಸ್ಕಂದ ರಾಗಿ ಸೇಮಿಗೆ, ಅದು ಸಹ 110 ರೂಪಾಯಿ. ಮತ್ತು ಸ್ಕಂದ ಗೋಧಿ ಸೇಮಿಗೆ, ಅರ್ಜೆಂಟಿಗೆಲ್ಲ ಸೇಮಿಗೆ ಮಾಡ್ಬೋದು, ಅರ್ಜೆಂಟಿಗೆ ಗಡಿಬಿಡಿಯಲ್ಲಿ ಹೋಗ್ಲಿಕ್ಕೆಲ್ಲ ಇದ್ದರೆ ಸೇಮಿಗೆ ಬೆಳಿಗ್ಗೆ ಕಾಪಿಗೆ. ಮತ್ತು ನವರತ್ನ ಹಪ್ಪಳ ಉಂಟು, ಅದು ಗಾರ್ಲಿಕ್
ಪಪ್ಪಡ್ ಗಾರ್ಲಿಕ್ ಹಪ್ಪಳ, 35 ರೂಪಾಯಿ ರೇಟ್ ಪಪ್ಪಡ್ ಗಾರ್ಲಿಕ್. ಮತ್ತು ನವರತ್ನ ಪಪ್ಪಡ್, ಮತ್ತು ಮರಗೆಣಸಿನ ಹಪ್ಪಳ ಉಂಟು. ಮತ್ತು 1 kg ಇದು ಅಕ್ಕಿ. ನಿಸರ್ಗದ ಮಧ್ಯೆ ಗೋಸರ್ಗ ಸಕಾರ ಅಂತ ಒಂದು ಕ್ವೈಟ್ ಉಂಟು. ಮತ್ತು ಬೆಲ್ಲ, ನೈಸರ್ಗಿಕ ಬೆಲ್ಲ ಉಂಟು. ಗ್ರಾಮ ರಾಜ್ಯ ಅಂತ ಅವರದ್ದು ನೈಸರ್ಗಿಕ ಬೆಲ್ಲ, ನೆದ್ದು 95 ರೂಪಾಯಿ. ಅದು 100 ಗ್ರಾಮಿಗೆ ಅಲ್ಲ, ಸಾರಿ, 1 ನಿಮಿಷ. ಹೌದು, 100 ಗ್ರಾಮಿಗೆ 95 ರೂಪಾಯಿ 100 ಗ್ರಾಮಿಗೆ. ಸ್ವಲ್ಪ ರೇಟ್ ನೋಡಲಿಕ್ಕೆ ಗೊತ್ತಾಯಿತು, ಸಾರಿ. ನೈಸರ್ಗಿಕ ಬೆಲ್ಲ 95 ರೂಪಾಯಿ 100 ಗ್ರಾಮಿಗೆ. ಮತ್ತು ಜಾಗ್ರಿ ಸ್ಪೆಷಲ್ 1 kg ಬೆಲ್ಲ 115 ರೂಪಾಯಿ 1 kg ಬೆಲ್ಲ ಜಾಗ್ರಿ ಸ್ಪೆಷಲ್. ಮತ್ತು ನ್ಯಾಚುರಲ್ ಸೇಸಮೆ ಆಯಿಲ್, ಮತ್ತು ಗ್ರೌಂಡ್ ನಟ್ ಆಯಿಲ್, ಮತ್ತು ತುಪ್ಪ 450 ರೂಪಾಯಿ. ಕ್ವಾಂಟಿಟಿ 1/4 kg 250 ml 450 ರೂಪಾಯಿ ತುಪ್ಪಕ್ಕೆ. ಮತ್ತು ಅರ್ಧ kg ತುಪ್ಪ, ಅದಕ್ಕೆ 900 ರೂಪಾಯಿ. ಮತ್ತು ಮರಿಕೆ ಸಾವಯವ ಮಳಿಗೆ ಅವರದ್ದು 1 kg ತುಪ್ಪ 1800 ರೂಪಾಯಿ. ಅದು ಶುದ್ಧ ತುಪ್ಪ, ಅಂದರೆ ಒಳ್ಳೆ ಇದು ಶುದ್ಧ ತುಪ್ಪ. ಮತ್ತು 200 ರೂಪಾಯಿ ಇದು ತುಪ್ಪ, ಇನ್ನೊಂದು 1/4 kg ತುಪ್ಪಕ್ಕೆ 200 ರೂಪಾಯಿ. ಅದು ಓಕೆ. ಕೊಕ್ಕದವ್ರದ್ದು ಕೊಕ್ಕ ನಿಪ್ಸ್ ಅಂತ ಉಂಟು, 160 ರೂಪಾಯಿ 100 ಗ್ರಾಮಿಗೆ. ಕೊಕ್ಕದ್ದು ಇದು ಕೊಕ್ಕ ಬೀನ್ಸ್ ಇರಬೇಕು. ಮತ್ತು ಓಕೆ, ಮುಂದೋಗ. ಸ್ವಲ್ಪ ವೀಡಿಯೋ ಲೆಂತ್ ಆಗ್ಬೋದು, ದಯಮಾಡಿ ಕ್ಷಮಿಸಿ. 22 ನಿಮಿಷ ಆಯಿತು ಈಗಲೇ ವೀಡಿಯೋ. ನಾನು ಒಂದೊಂದೇ ಆದಷ್ಟು ಕವರ್ ಮಾಡ್ತಾ ಇದ್ದೇನೆ, ಅಂದರೆ ಎಲ್ಲ ಪ್ರಾಡಕ್ಟ್ಸ್ ಇದು ನಿಮಗೆ ರೇಟು, ಹೆಸರು ಮತ್ತು ಅದರ ಕ್ವಾಂಟಿಟಿ ಹೇಳ್ತಾ ಇದ್ದೇನೆ. ಅವಲಕ್ಕಿ ಹಪ್ಪಳ, ಮತ್ತು ಅವಲಕ್ಕಿ ಮಸಾಲೆ ಹಪ್ಪಳ ಅಂತ ಉಂಟು. ಅವಲಕ್ಕಿ ಹಪ್ಪಳ ಬೇರೆ, ಅವಲಕ್ಕಿದು ಮಸಾಲೆ ಹಪ್ಪಳ ಬೇರೆ. ಅವಲಕ್ಕಿ ಖಾರ ಹಪ್ಪಳ ಅಂತ ಉಂಟು ಇನ್ನೊಂದು. ಅವಲಕ್ಕಿ ಖಾರ ಹಪ್ಪಳ. ಮತ್ತು ಪುನರ್ಪುಳಿ ಸಿಪ್ಪೆ 100 ಗ್ರಾಮ್ 50 ರೂಪಾಯಿ. ಪುನರ್ಪುಳಿ ಸಾರೆಲ್ಲ ಮಾಡ್ಲಿಕ್ಕೆ ಆಗ್ತದೆ ಸಿಪ್ಪೆಯದ್ದು. ಅದು ಸಹ ಅರ್ಜೆಂಟಿಗೆ ಮಾಡ್ಬೋದು, ಎಲ್ಲಿಯಾದ್ರೂ ಹೋಗ್ಲಿಕ್ಕೆಲ್ಲ ಇದ್ದರೆ ಅರ್ಜೆಂಟಿಗೆ ಪುನರ್ಪುಳಿ ಸಾರು ಮಾಡ್ತಾರೆ. ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಸಹ ಪುನರ್ಪುಳಿ ಸಾರು ಮಾಡ್ತಾರೆ. ನಾನು ಸುಮಾರು ಸಲ ಊಟ ಮಾಡಿದ್ದೇನೆ. ಅಂದರೆ ಮಧ್ಯಾಹ್ನ ಊಟಕ್ಕೆ ಪುನರ್ಪುಳಿ ಸಾರು. ಫಸ್ಟಿಗೆ ಒಂದು ಗಸಿ, ದೇವಸ್ಥಾನದ ಮೆನು, ಫಸ್ಟಿಗೆ ಇದು ಗಸಿ ಇರ್ತದೆ. ಗಸಿ ಇಲ್ಲದಿದ್ದರೆ ಸಾರು, ಪುನರ್ಪುಳಿ ಸಾರು ತುಂಬ ಸಲ ತಿಂದೇನೆ ನಾನು ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ. ಮತ್ತು ಪುನರ್ಪುಳಿ ಸಾರು ಮತ್ತು ಸಾಂಬಾರು, ಪಾಯಸ. ಈಗ ಯಾವಳು ಪಾಯಸ ಉಂಟು ಪುತ್ತೂರು ಮಹೇಶ್ವರ ದೇವಸ್ಥಾನದಲ್ಲಿ. ಪಾಯಸ ಪ್ರಿಯರಿಗೆ ಒಳ್ಳೆಯದು. ಮಜ್ಜಿಗೆ ಮೆಣಸು ಮತ್ತು ಮಸಾಲೆ ಮೆಣಸು 75 ಗ್ರಾಮು ಮಸಾಲೆ ಮೆಣಸು, ಮತ್ತು ಮಜ್ಜಿಗೆ ಮೆಣಸು 75 ಗ್ರಾಮು 75 ಗ್ರಾಮಿಗೆ 30 ರೂಪಾಯಿ. ಉದ್ದಿನ ಹಪ್ಪಳ, ಉದ್ದಿನ ಹಪ್ಪಳ 35 ರೂಪಾಯಿ 100 ಗ್ರಾಮ್ಗೆ. ಮತ್ತು ಗೆಣಸಿನ ಹಪ್ಪಳ ಒಳ್ಳೆ ಆಗ್ತದೆ, ಸಿಹಿಯಾಗಿ ಊಟದೊಟ್ಟಿಗೆ. ಬೇರೆಂತ ಬೇಡ, ಹಪ್ಪಳ ಸಹ ಸಾರು ಸಹ. ಮೊದಲನವರೆಲ್ಲ ಅದರಲ್ಲೇ ಊಟ ಮಾಡೋರು. ಹಪ್ಪಳ ಮತ್ತು ಸಾರು ಇದ್ರೆ ಆಯಿತು, ಮತ್ತು ಉಪ್ಪಿನಕಾಯಿ ಅಷ್ಟೇ. ಮತ್ತು ಗೆಣಸಿನ ಹಪ್ಪಳ ಅದುವೇ. ಮತ್ತು ಸಾಗು ಮಿನಿ ಪಪ್ಪಡ್
ಸಾರಿ, ಸಾಗು ಮಿನಿ ಪಾಪಡ್ ಅಂತ. ಅಕ್ಕಿ ಹಪ್ಪಳ ಅದು 80 ರೂಪಾಯಿ, 20 ಕ್ವಾಂಟಿಟಿ, 20 ಹಪ್ಪಳಕ್ಕೆ 80 ರೂಪಾಯಿ ಅಕ್ಕಿ ಹಪ್ಪಳ. ಮತ್ತೆ ಅವಲಕ್ಕಿ ಮತ್ತೆ ಈರುಳ್ಳಿ, ಅದು ನಾನು ಹೊಸತ್ತು ಅಂದರೆ ನೋಡೋದು. ಅವಲಕ್ಕಿ ಮತ್ತು ಈರುಳ್ಳಿ ಅದು ಎರಡು ಸೇರಿಸಿ ಹಪ್ಪಳ, ಅದೆಲ್ಲ ನಾನು ಟೇಸ್ಟೇ ನೋಡಲಿ ಇಷ್ಟವರೆಗೆ. ನೋಡುವ, ನೆಕ್ಸ್ಟ್ ತಗೊಳ್ಬೇಕು. ಮತ್ತು ಮುಂದೆ ಹೋಗುವ. ಮೇಲೆ ಶುಂಠಿ ಪೌಡರ್, ಶುಂಠಿ ಹುಡಿ, ಮತ್ತು ಮಣ್ಣಿ ಪುಡಿ ಉಂಟು. ಮಣ್ಣಿ ಚಿಕ್ಕ ಮಕ್ಕಳಿಗೆ ಮಣ್ಣಿ ತಿನ್ನಿಸ್ತಾರೆ ಎಲ್ಲ. ಒರಳು ಕಲ್ಲು ಚಟ್ನಿ ಪುಡಿ, ಮತ್ತು ಕಪ್ಪು ಕಲ್ಲುಪ್ಪು ಹುಡಿ, ಬ್ಲ್ಯಾಕ್ ರಾಕ್ ಸಾಲ್ಟ್ ಪೌಡರ್, ಇನ್ಸ್ಟಂಟ್ ಟೊಮೆಟೊ ರೈಸ್ ಮಿಕ್ಸ್. ಅದು ಟೊಮೆಟೊ ಬಾತ್ ಮಾಡಲಿಕ್ಕೆ ಅಂತ ಕಾಣ್ತದೆ. ನಾನು ಸರಿ ಗೊತ್ತಿಲ್ಲದ್ರೆ ಹೇಳುದಿಲ್ಲ, ಹಾಗೆ ಅಂದರೆ ತಪ್ಪಬಾರ್ದಲ್ಲ ಹೇಳುವಾಗ. ಇನ್ಸ್ಟಂಟ್ ಟೊಮೆಟೊ ರೈಸ್ ಮಿಕ್ಸ್. ವೆಜ್ ಬಿರಿಯಾನಿ ಮಿಕ್ಸ್ ಉಂಟು, ವೆಜ್ ಬಿರಿಯಾನಿ ಮಿಕ್ಸ್. ಮತ್ತು ಜಿಂಜರ್ ಲೈಮ್, ಅದು ಜ್ಯೂಸ್ ಇರಬೇಕು, ಸ್ಕಾಚ್ ಜ್ಯೂಸ್ ಮಾಡಲಿಕ್ಕೆ. ಜಿಂಜರ್ ಲೈಮ್, ಜಾಮೂನ್ ಅಮಲಾ ಜ್ಯೂಸ್, ಮತ್ತು ಪ್ರಕೃತಿಸ್ ಬಿರಿಂಡಾ ಕೋಕಮ್ ಸ್ಕಾಚ್, ಸಾರಿ ಪ್ರಕೃತಿಸ್ ಬಿರಿಂಡಾ ಕೋಕಮ್ ಸ್ಕಾಚ್, ಮತ್ತು ಪ್ರಕೃತಿಸ್ ಪೈನಾಪಲ್ ಸ್ಕಾಚ್. ಮತ್ತು ಬಿಸ್ಕೆಟ್ ಉಂಟು, ಸಿರಿಯವರದು ಕೇಸರ್ ಬಾದಾಮ್ ಕುಕ್ಕೀಸ್, ಸಿರಿ ಉತ್ಪನ್ನದವರದು ಕೇಸರಿ ಬಾದಾಮು ಬಿಸ್ಕೆಟ್ ಉಂಟು. ಮತ್ತು ಸಿರಿ ಆರ್ಗ್ಯಾನಿಕ್ ಮಿಲ್ಕ್ ಕುಕ್ಕೀಸ್, ತುಪ್ಪ. ಇದು ರುಚಿ ಶುಂಠಿ ಉಂಟು. ನನಗೆ ಮೊದಲು ಅಂದರೆ ಅಜ್ಜಿ ಎಲ್ಲ ಶುಂಠಿ ಒಣಗಿಸಿ ಕೊಡ್ತಿದ್ರು ಮೊದಲು. ಅಂದರೆ ಮೊದಲು, ಈಗ ಮನೆಯಲ್ಲೆಲ್ಲ ಮಾಡೋದೇ ಕಮ್ಮಿ. ರುಚಿ ಲಿಂಬೆ ಮತ್ತು ರುಚಿ ಶುಂಠಿ ಅಂತ ಉಂಟು, ಅದಕ್ಕೆ ರೇಟ್ ಹೇಳ್ತಾನೆ. 25 ರೂಪಾಯಿ ರುಚಿ ಶುಂಠಿ ಮತ್ತು ರುಚಿ ಲಿಂಬೆ, ಅದಕ್ಕೂ ಸಹ 25 ರೂಪಾಯಿ. ಓಕೆ, ಇದು 2 ಲೈನ್ ಕಂಪ್ಲೀಟ್ ಆಯಿತು. ಅಂದರೆ 2 ಸಾಲಲ್ಲಿರುವ ಅಷ್ಟು. ಇದು ಎಲ್ಲ ಐಟಮ್ಸ್ ಆದಷ್ಟು ನಿಮಗೆ ಹೇಳಿದ್ದೇನೆ, ಕವರ್ ಮಾಡಿದ್ದೇನೆ. ಪ್ರಾಡಕ್ಟ್ಸ್ ಏನೆಲ್ಲ ಉಂಟು, ಮತ್ತು ಪ್ರಾಡಕ್ಟ್ ನೇಮ್ ಮತ್ತು ಬ್ರ್ಯಾಂಡ್ ಮತ್ತು ಕ್ವಾಂಟಿಟಿ ರೇಟು ಎಲ್ಲ ಹೇಳಿದ್ದೇನೆ. ಮತ್ತು ವಿ ಮೇಡ್ ಬಬಲ್ ವಾಶ್, ಮತ್ತು ವಿ ಮೇಡ್ ಬಬಲ್ ಮತ್ತು ಬಟನ್ ಬಟ್ ಅವರದ್ದು ಪ್ರಾಡಕ್ಟ್. ಮುರ್ಕು ಉಂಟು, ಮುರ್ಕುಗೆ ರೇಟು 120 ರೂಪಾಯಿ 200 ಗ್ರಾಮಿಗೆ. ಮತ್ತು ಚಿಪ್ಸ್, ಬನಾನಾ ಚಿಪ್ಸ್ ಬಟನ್ ಬಟ್ ಅವ್ರದ್ದು 120 ರೂಪಾಯಿ, ಅದು ಸಹ 200 ಗ್ರಾಮ್ ಇದು ಪ್ಯಾಕೆಟ್. ಮತ್ತು ಖಾರ ಕಡ್ಡಿ ಉಂಟು, ಬಟನ್ ಬಟ್ ಅವ್ರದ್ದು ಬ್ರ್ಯಾಂಡ್, 120 ರೂಪಾಯಿ ರೇಟ್ ಖಾರ ಕಡ್ಡಿಗೆ. ಅದು 250 ಗ್ರಾಮ್ ಅಂದರೆ 1/4 kg. ಮತ್ತು ಮಜ್ಜಿಗೆ ಮೆಣಸುಂಟು ಬಟನ್ ಬಟ್. ಮತ್ತು ಇನ್ನೊಂದು ಸೆಂಡಿಗೆ ಉಂಟು, ಸೆಂಡಿಗೆ. ಮತ್ತು ಸಬ್ಬಕ್ಕಿ ಸೆಂಡಿಗೆ ಉಂಟು, ಬಟನ್ ಬಟ್ ಬ್ರ್ಯಾಂಡ್, ಅದು ಬಟನ್ ಬಟ್ ಬ್ರ್ಯಾಂಡ್. ಸಬ್ಬಕ್ಕಿ ಸೆಂಡಿಗೆ ರೇಟ್ 50 ರೂಪಾಯಿ. ಅದು ಕ್ವಾಂಟಿಟಿ ಗೊತ್ತಾಗ್ತಾ ಇಲ್ಲ. 50 ರೂಪಾಯಿ ಸಬ್ಬಕ್ಕಿ ಸೆಂಡಿಗೆ. ಮತ್ತು ಉದ್ದಿನ ಸೆಂಡಿಗೆ ಉಂಟು, ಅದು ಬಟನ್ ಬಟ್, ಅದು ಸಹ ಬ್ರ್ಯಾಂಡ್, ಉದ್ದಿನ ಸೆಂಡಿಗೆ. ಮತ್ತು ಮರಗೆಣಸು ಹಪ್ಪಳ, ಮರಗೆಣಸು ಪಾಪಡ್. ಮತ್ತು ಟರ್ಮರಿಕ್ ಪೌಡರ್ ಬಟನ್ ಬಟ್, ಅರಿಶಿನ ಹುಡಿ, ಕಷಾಯದ ಹುಡಿ,
ಮತ್ತು ಸಾಂಬಾರ್ ಪೌಡರ್, ಮತ್ತು ಬಾಳೆಕಾಯಿ ಚಿಪ್ಸ್, ಬನಾನಾ, ಬಟನ್ ಬಟ್ಟು 200 ಗ್ರಾಮ್ ಇದು ಬಾಳೆಕಾಯಿ ಚಿಪ್ಸ್ ಉಂಟು. 120 ರೂಪಾಯಿ 200 ಗ್ರಾಮ್ ಬಾಳೆಕಾಯಿ ಚಿಪ್ಸ್. ಫ್ರೆಶ್ ಆಗಿ ಕರಮ್ ಕರಮ್ ತಿನ್ಬೋದು. ಮತ್ತು ಬಟನ್ ಬಟ್ ಬ್ರ್ಯಾಂಡ್ ಇದು ಲೆಮನ್ ವಿತ್ ಗಾಂಧಾರಿ ಉಪ್ಪಿನಕಾಯಿ. ಅದು ರೇಟ್ 230 ರೂಪಾಯಿ ಅರ್ಧ ಕೆಜಿಗೆ. ಲೆಮನ್ ವಿತ್ ಗಾಂಧಾರಿ ಇದು ಉಪ್ಪಿನಕಾಯಿ 230 ರೂಪಾಯಿ. ಇನ್ನೊಂದು ಸಲ ಹೇಳ್ತಾ ಇದ್ದೇನೆ, ಅರ್ಧ ಕೆಜಿ ಲಿಂಬೆಹುಳಿ ಉಪ್ಪಿನಕಾಯಿ. ಮತ್ತು ಮ್ಯಾಂಗೋ ಉಪ್ಪಿನಕಾಯಿಗೆ 325 ರೂಪಾಯಿ ಅರ್ಧ ಕೆಜಿಗೆ. ಮತ್ತು ಆ್ಯಪಲ್ ಸೈಡರ್ ವಿನೆಗರ್ ಕೇರಳ ವರ್ಜಿನ್ ಕೋಕೋನಟ್ ಆಯಿಲ್ ಅಂತ. ಮತ್ತು ನಿಶಾ ಹೇರ್ ಕಲರ್ ಉಂಟು, ನಿಶಾ ಕ್ವಿಕ್ ಕಲರ್ ಅಂತ. ನಿಶಾ ನೇಚರ್ ಮೇಟ್ ಆರ್ಗ್ಯಾನಿಕ್ ಹೇರ್ ಕಲರ್ ನಿಶಾ ನೇಚರ್ ಮೇಟ್ ಅಂತ. ಹೇರ್ ಕಲರ್ಗೆ ಬ್ಲ್ಯಾಕ್, ಬಿಳಿ ಕೂದಲಾದವರಿಗೆ ಕಪ್ಪು ಕೂದಲು ಮಾಡಲಿಕ್ಕೆ. ಮತ್ತು ಡಯಾ ಫ್ರೀ ಜ್ಯೂಸ್. ಮತ್ತು ರಸಂ ಪೌಡರ್ ಅಂದರೆ ಸಾರಿನ ಹುಡಿ. ಓಕೆ, ಆಲ್ಮೋಸ್ಟ್ ಎಲ್ಲ ಪ್ರಾಡಕ್ಟ್ ಕವರ್ ಮಾಡಿದ್ದೇನೆ. ಮಜ್ಜಿಗೆ ಮೆಣಸು ಉಂಟು ಮೇಲೆ. ಮತ್ತು ಈ ಸೈಡ್ ಗೋಡಂಬಿ, ಮರಿಕೆಯವರದ್ದು ಗೋಡಂಬಿ, ಅದು 250 ಗ್ರಾಮ್ಗೆ 300 ರೂಪಾಯಿ. ಮತ್ತು ಗೋಡಂಬಿಯಲ್ಲಿ ಮಸಾಲ ಗೋಡಂಬಿ ಉಂಟು. ಮಸಾಲ ಗೋಡಂಬಿ 500 ರೂಪಾಯಿ ಅರ್ಧ ಕೆಜಿಗೆ. ಮತ್ತು ಮಸಾಲ ಗೋಡಂಬಿ ಇನ್ನೊಂದು ಬೇರೆ ಬ್ರ್ಯಾಂಡ್, ಮಸಾಲ ಗೋಡಂಬಿಗೆ ರೇಟ್ 250 ಗ್ರಾಮಿಗೆ 250 ರೂಪಾಯಿ. 250 ಗ್ರಾಮ್ 250 ರೂಪಾಯಿ ರೇಟ್. ಮತ್ತು ಶಂಕರಾಭರಣ ಪ್ರೀಮಿಯಂ ಧೂಪದ ಕೋನ್, ಶಂಕರಾಭರಣ ಅಂತ. ಮತ್ತು ಬಾಳೆಹಣ್ಣು ಇದು ಸುಕೇಲಿ ಅಂತ ಹೇಳುದು, ಡ್ರೈ ಬಾಳೆಹಣ್ಣು ಇದು ಒಣಗಿಸಿದ್ದು. ನನಗೆ ಅಂದರೆ ನಾನು ಹೆಸರು ಹೊಸತು ಕೇಳುದು, ಸುಕೇಲಿ ಅಂದರೆ ನನಗೆ ಗೊತ್ತಿರಲಿಲ್ಲ ಇಷ್ಟವರೆಗೆ. ಸುಕೇಲಿ 200 ಗ್ರಾಮ್ಗೆ 100 ರೂಪಾಯಿ ಬಾಳೆಹಣ್ಣು ಒಣಗಿಸಿದ್ದು. ಮತ್ತು ಬೆರಟಿ ಉಂಟು, ಸಕ್ಕರೆ ಬೆರಟಿ 200 ಗ್ರಾಮ್ಗೆ 180 ರೂಪಾಯಿ ಸಕ್ಕರೆ ಬೆರಟಿ. ಮತ್ತು ಅರ್ತೆಡ್ಕ ಅವ್ರದ್ದು ಉಪ್ಪಿನಕಾಯಿ ಹೋಮ್ ಪ್ರಾಡಕ್ಟ್, ಅರ್ತೆಡ್ಕ ಹೋಮ್ ಪ್ರಾಡಕ್ಟ್ ಅವರ ಮಾವಿನ ಮಿಡಿ ಉಪ್ಪಿನಕಾಯಿ ಉಂಟು. ರೇಟ್ ಹೇಳ್ತಾನೆ, 500 ಗ್ರಾಮಿಗೆ 220 ರೂಪಾಯಿ ಅಂದರೆ ಅರ್ಧ ಕೆಜಿ. ಮತ್ತು ಅರ್ತೆಡ್ಕ ಅವ್ರದ್ದು ಮಾವಿನ ರೋಸ್ಟೆಡ್ ಉಪ್ಪಿನಕಾಯಿ ಉಂಟು, ಮಾವಿನಕಾಯಿ ರೋಸ್ಟೆಡ್ ಉಪ್ಪಿನಕಾಯಿ. ಮತ್ತು ಹಾರಕ ಅಕ್ಕಿ ಅಂತ ಉಂಟು, ಹಾರಕ ಅಕ್ಕಿ ಮತ್ತು ಎಲ್ಲ ಹಾರಕ ಅಕ್ಕಿ. ಮತ್ತು ಕೆಳಗೆ ಬರಗು ಅಕ್ಕಿ ಅಂತ ಉಂಟು. ಮತ್ತು ಗೋಪಾತ್ರ ಧೂಪಂ ಅಂತ ಉಂಟು. ಮತ್ತು ಮಸಾಲೆ ನೆಲಗಡಲೆ ಉಂಟು, ಮಸಾಲೆ ನೆಲಗಡಲೆ 200 ಗ್ರಾಮ್ 200 ಗ್ರಾಮ್ಗೆ 100 ರೂಪಾಯಿ. ಮತ್ತು ಮುರ್ಕು 200 ಗ್ರಾಮ್ಗೆ 100 ರೂಪಾಯಿ. ಅದು ಮತ್ತು ಮುಂದೆ ಹೋಗುವ. ಮಿಕ್ಸ್ಚರ್ ಉಂಟು 100 ಗ್ರಾಮ್ 100 ರೂಪಾಯಿ ರೇಟ್. 200 ಗ್ರಾಮಿಗೆ 200 ಗ್ರಾಮ್ ಮುರ್ಕು ಸಾರಿ ಮಿಕ್ಸ್ಚರಿಗೆ 200 ಗ್ರಾಮ್ಗೆ 100 ರೂಪಾಯಿ. ಮತ್ತು ಕೋರಲಕ್ಕಿ ಅಂತ ಉಂಟು,
ಓರಲ್ ಅಕ್ಕಿ. ಮತ್ತೆ ಕಸ್ಟಮರ್ ಬಂದವರಿಗೆ ಮಕರ ಸಂಕ್ರಾಂತಿ ಲೆಕ್ಕದಲ್ಲಿ ಇದು ಎಳ್ಳು ಬೆಲ್ಲ ಉಂಟು. ಮಕರ ಸಂಕ್ರಾಂತಿಯ ಲೆಕ್ಕದಲ್ಲಿ ಕಸ್ಟಮರ್ ಅವರು ಬಂದವರಿಗೆಲ್ಲ, ಮತ್ತೆ ಕಸ್ಟಮರ್ ಮತ್ತೆ ಹೊಸೊಬ್ಬರು ಯಾರು ಶಾಪಿಗೆ ಬರ್ತಾರೆ ಅವರಿಗೆ ಸಂಕ್ರಾಂತಿಯ ಪ್ರಯುಕ್ತ ಎಳ್ಳು ಬೆಲ್ಲ ಉಂಟು. ಮತ್ತೆ ಇದು ಜ್ಯೂಸ್ ಸರ್, ಹಾಲು ಹಾಲು ಉಂಟು ಬಂದವರಿಗೆ. ಅಂದ್ರೆ ಅದು ಓಪನ್ ಅಂಗಡಿ ಓಪನ್ ಆದ ಲೆಕ್ಕದಲ್ಲಿ ಹಾಲು ಪ್ರಸಾದ ಅಂತಲ್ಲ, ಹಾಲು ಕುಕ್ಕಿಸಿದ ಹಾಲಿನ ಪ್ರಸಾದ ಅಂತ ಸ್ವಲ್ಪ ಸ್ವಲ್ಪ ಕೊಡ್ತಾ ಇದ್ದಾರೆ. ಅದು ಪ್ರಸಾದವಾಗಿ ತಗೊಳ್ಳೋದು, ಜಾಸ್ತಿ ಕುಡ್ಲಿಕ್ಕಿಲ್ಲ ಹಾಲು. ಮತ್ತೆ ಕಡಲೆ ಹೋಳಿಗೆ ಉಂಟು, ಕಡಲೆಬೇಳೆ ಹೋಳಿಗೆ. ಅದಕ್ಕೆ ರೇಟು 70 ರೂಪಾಯಿ 5 ಪೀಸಿಗೆ. 5 ಉಂಟು ಕಡಲೆಬೇಳೆ ಹೋಳಿಗೆ. ಮತ್ತೆ ಕಾಯಿ ಹೋಳಿಗೆ ಉಂಟು, ಕಾಯಿ ಹೋಳಿಗೆ ರೇಟು 80 ರೂಪಾಯಿ 5 ಪೀಸಿಗೆ, 5 ಕ್ವಾಂಟಿಟಿ ನಂಬರ್. ಮತ್ತೆ ಮರಿಕೆ ಓಪನ್ ಇದು ಒಂದು ಇನ್ವಿಟೇಷನ್ ಕಾರ್ಡ್, ಆರ್ಗ್ಯಾನಿಕ್ ಕ್ಲಾಸಿಕ್ ಮರಿಕೇಸ್ ದ ಟೇಸ್ಟ್ ಆಫ್ ನೇಚರ್ ಅಂತ ಹಾಕಿದ್ದಾರೆ. ಕ್ವೈಟ್ ನಮ್ಮ ಮರಿಕೆ ಸಾವಯವ ಮಳಿಗೆಯು ಕಳೆದ 7 ವರ್ಷಗಳಿಂದ ನಿಮ್ಮೆಲ್ಲರ ಬೆಂಬಲದೊಂದಿಗೆ ಯಶಸ್ವಿಯಾಗಿ ನಡೆಯುತ್ತಾ ಬಂದಿದೆ. ಇದೇ ಜನವರಿ 14 ಅಂದರೆ ಇವತ್ತೇ ತಾರೀಕು ನಮ್ಮ ಸ್ವಂತ ಮಳಿಗೆಗೆ ಸ್ಥಳಾಂತರಗೊಳ್ಳುತ್ತಿದ್ದೇವೆ ಅಂತ ಹಾಕಿದ್ದಾರೆ. ಮುಂದೆಯೂ ನಿಮ್ಮ ಪ್ರೀತಿ ಬೆಂಬಲ ನಮ್ಮೊಂದಿಗೆ ಇರಲಿ. ಮತ್ತೆ ಹೊಸ ಮಳಿಗೆಯ ಲೋಕಾರ್ಪಣೆಗೆ ನಿಮ್ಮನ್ನು ಆತ್ಮೀಯವಾಗಿ ಆಹ್ವಾನಿಸುತ್ತೇವೆ. ದೀಪ ಪ್ರಜ್ವಲನೆಗೆ ಶ್ರೀ ಕೇಶವ ಪ್ರಸಾದ್ ಮುಳಿಯ, ಚೇರ್ಮನ್ ಆಫ್ ಮ್ಯಾನೇಜಿಂಗ್ ಡೈರೆಕ್ಟರ್ ಶ್ಯಾಮ ಜ್ಯುವೆಲ್ಸ್ ಗ್ರೂಪ್ ಪುತ್ತೂರು. ಮುಖ್ಯ ಅತಿಥಿಯವರು ಶ್ರೀ ಕೃಷ್ಣನಾರಾಯಣ ಮುಳಿಯ, ಮ್ಯಾನೇಜಿಂಗ್ ಡೈರೆಕ್ಟರ್ ಶ್ಯಾಮ ಜ್ಯುವೆಲ್ಸ್ ಗ್ರೂಪ್ ಪುತ್ತೂರು. ಮತ್ತೆ ಶ್ರೀಮತಿ ಶ್ರೀದೇವಿ ಕಾನಾವು, ಶಾರದಾ ನೇತ್ರಾಲಯ ಪುತ್ತೂರು. ಮತ್ತೆ ಶ್ರೀಕೃಷ್ಣ ಪ್ರಸಾದ್ ಅಮ್ಮಂಕಲ್ಲು, ಶ್ರೀ ಸಂಯೋಜಕರು ಗ್ರಾಮ ರಾಜ್ಯ ಟ್ರಸ್ಟ್ರಿ ಅಂತ. ಶ್ರೀಮತಿ ರೂಪಲೇಖ SDPI ರೆಮಿಡೀಸ್ ಪುತ್ತೂರು. ಮತ್ತೆ ಶ್ರೀ ಶಿವಸುಬ್ರಹ್ಮಣ್ಯ ಪೆಲ್ಲತ್ತಡ್ಕ, ವಿಮಾ ಸಲಹೆಗಾರರು. ಮರಿಕೆ ಸಾವಯವ ಮಳಿಗೆ ತ್ರಿನೇತ್ರ ಕಾಂಪ್ಲೆಕ್ಸ್, ಆದರ್ಶ ಆಸ್ಪತ್ರೆ ಎದುರು, APMC ರಸ್ತೆ ಪುತ್ತೂರು. ಇದು ಅಡ್ರೆಸ್. ಮರಿಕೆ ಸಾವಯವ ಮಳಿಗೆ ಎಲ್ಲಿರೋದು ಅಂದರೆ ಆದರ್ಶ ಹಾಸ್ಪಿಟಲ್ನ ಎದುರು ಸರಿ. ಮತ್ತೆ APMC ರೋಡು, APMC ರಸ್ತೆ ರೋಡು. ಮತ್ತೆ ನಿಮ್ಮ ಆಗಮನದ ನಿರೀಕ್ಷೆಯಲ್ಲಿ ಶ್ರೀ ಮಾನಸ ವೈ ಫೋಕಸ್ ಆಗ್ತಾ ಇಲ್ಲ. ನಿಮ್ಮ ಆಗಮನದ ನಿರೀಕ್ಷೆಯಲ್ಲಿ ಶ್ರೀ ಮಾನಸ ವೈ ಮತ್ತೆ ಸುಹಾಸ್ ಮರಿಕೆ ಹಾಗೂ ಟೀಮ್ ಮರಿಕೆ ಸಾವಯವ ಮಳಿಗೆ ಪುತ್ತೂರು. ಅದು ಓನರ್ ಅವರು ಹೆಸರು. ಓಕೆ, ಕಾಯಿ ಹೋಳಿಗೆ ಉಂಟು, ನಾನೀಗ ಹೇಳಿದೆ ಇಲ್ಲಿಗೆ ಕಡಲೆಬೇಳೆ ಹೋಳಿಗೆ ಮತ್ತು ಕಾಯಿ ಹೋಳಿಗೆ. ಮತ್ತೆ ಚಕ್ಕುಲಿ 200 ಗ್ರಾಮ್ 120 ರೂಪಾಯಿ. ಮತ್ತು ಖಾರ ಕಡ್ಡಿ 100 ರೂಪಾಯಿ. ಮತ್ತು ಬಾಳೆಹಣ್ಣು ಹಲ್ವಾ ಈ ಸೈಡ್ ಉಂಟು. ಇದುವೇ ಬಾಳೆಹಣ್ಣು ಹಲ್ವಾ ಇದು. ಮತ್ತು ಇದು ಅಮೃತ ಫಲ ಅಂತ ಸ್ವೀಟ್ 250 ಗ್ರಾಮ್ಗೆ 200 ರೂಪಾಯಿ. ಮತ್ತು ಬಾಳೆಹಣ್ಣು ಹಲ್ವಾ ಸಹ ರೇಟ್ ಹೇಳ್ತಾನೆ 140 ರೂಪಾಯಿ 1/4 kg ಬಾಳೆಹಣ್ಣು ಹಲ್ವಾ. ಮತ್ತು ಗೋಧಿ ಹಲ್ವಾ ಉಂಟು 150 ರೂಪಾಯಿ 1/4 kgಗೆ. ಮತ್ತೆ ಫಲಪ್ರದ ಹಲ್ವಾ ಅಂತ ಉಂಟು. ನಾನು ಹೊಸತ್ತು ಹೆಸರು ಕೇಳುದು, ಫಲಪ್ರದ ಹಲ್ವಾ ಅಂತ. ನಾನು ಇಷ್ಟವರೆಗೆ ತಿನ್ನಲಿಲ್ಲ, ನೋಡೋ ನೆಕ್ಸ್ಟ್ ಟೈಮ್ ತಗೊಳ್ತೇನೆ ಇಲ್ಲಿ ಬಂದಿರುವ ಶಾಪಿಗೆ. ಮತ್ತೆ ಊದಲು
ಊದಲು ಅಕ್ಕಿ, ಮತ್ತೆ ಪ್ಯೂರ್ ಹನಿ ಜೇನುಂಟು 1 kg 550 ರೂಪಾಯಿ. 1 kg ಜೇನುಂಟು ರೇಟ್ ಇನ್ನೊಮ್ಮೆ ಹೇಳ್ತಾನೆ 550 ರೂಪಾಯಿ 1 kg. ಮತ್ತೆ ನವಣೆ ಅಕ್ಕಿ, ನವಣೆ ಅಕ್ಕಿ, ಮತ್ತೆ ರಾಗಿ ಉಂಟು, ಇಡೀ ರಾಗಿಗೆ ರೇಟ್ 1 kg 70 ರೂಪಾಯಿ. ಓಕೆ, ಸಂಕ್ರಾಂತಿ ಲೆಕ್ಕದಲ್ಲಿ ಎಳ್ಳು ಬೆಳ್ಳು ಎಲ್ಲ ತಿಂತಾ ಇದ್ದಾರೆ ಬಂದವರು, ಕಸ್ಟಮರ್ ಮತ್ತೆ ಹೊಸಬ್ರು, ಶಾಪಿಗೆ ಬರುವವರು. ಮತ್ತು ಆಲ್ಮೋಸ್ಟ್ ಎಲ್ಲ ಕವರ್ ಮಾಡಿದೆ, ಎಲ್ಲ ಪ್ರಾಡಕ್ಟ್ ಇದು ರೇಟ್ ಮತ್ತು ಕ್ವಾಂಟಿಟಿ ಮತ್ತು ಬ್ರ್ಯಾಂಡ್ ನೇಮ್ ಎಲ್ಲ ಹೇಳಿದ್ದೇನೆ. ತಪ್ಪಿದ್ರೆ ಕ್ಷಮಿಸಿ, ಹೇಳಿದ್ರಲ್ಲಿ ಏನೋ ಸ್ವಲ್ಪ ತಪ್ಪಿದೆ. ನಾನಂದರೆ ಆನ್ ದ ಸ್ಪಾಟ್ ಅಲ್ಲಿ ಹೆಸರು ಬ್ರ್ಯಾಂಡ್ ಓದುವಾಗ ಕೆಲವು ಸಲ ತಪ್ತದೆ. ಒರಳು ಕಲ್ಲು ಚಟ್ನಿ ಪುಡಿ, ಪರಿಶುದ್ಧವಾಗಿ ತಯಾರಿಸಿದ ಚಟ್ನಿ ಪುಡಿ. ಓಕೆ, ಸರ್ ಇದು ಕಸ್ಟಮರ್ ಇದು ಹೇಗೆ ಶಾಪ್ ಬಗ್ಗೆ ಓಕೆ, ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತೇನೆ. 41 ನಿಮಿಷ ಆಯಿತು ವಿಡಿಯೋ, ಸ್ವಲ್ಪ ಲೆಂತ್ ಜಾಸ್ತಿ ಆಗಿದೆ. ಶಾಪಿನ ಕುರಿತು ಮರಿಕೆ ಅವರು ಓನರ್ ಅವರ ಹತ್ರ ಮಾತಾಡಿಸ್ತೇನೆ. ಸರ್ ಇದು ಶಾಪ್ ಯಾವುದು? ಶಾಪ್ ಹೊರಗೆ ಮಾತಾಡ. ಎಲ್ರಿಗೂ ನಮಸ್ಕಾರ. ಇದು ಮರಿಕೆ ಸಾವಯವ ಮಳಿಗೆ ಅಂತ ಇವತ್ತು ನಾವು ಓಪನ್ ಮಾಡಿದ್ದು. ನಮ್ಮಲ್ಲಿ ಸಾವಯವ ಸಿರಿಧಾನ್ಯ, ಗ್ರೋಸರಿಗಳು, ಸಾಂಪ್ರದಾಯಿಕ ತಿಂಡಿ ತಿನಿಸುಗಳು, ಹಾಗೆ ಬೇರೆ ಬೇರೆ ಥರದ ಉತ್ಪನ್ನಗಳು ಅಂದರೆ ತೆಂಗಿನೆಣ್ಣೆ ಇರ್ಬೋದು, ಎಳ್ಳೆಣ್ಣೆ, ಶುದ್ಧ ತುಪ್ಪ, ಅದರಲ್ಲಿ ದೇಸಿ ಹಸುವಿನ ತುಪ್ಪ, ಮಾಮೂಲಿ ತುಪ್ಪ, ಈ ಥರ ಅಂದರೆ ಜರ್ಸಿ ಹಸುವಿನ ತುಪ್ಪ, ಹೀಗೆ ಬೇರೆ ಬೇರೆ ರೀತಿಯ ಉತ್ಪನ್ನಗಳು ನಮ್ಮ ಮರಿಕೆ ಸಾವಯವ ಮಳಿಗೆಯಲ್ಲಿ ಸಿಗ್ತದೆ. ಹಾಗೆ ಮನೆಯಲ್ಲೇ ತಯಾರಿಸಿದಂಥ ತಿಂಡಿ ತಿನಿಸುಗಳು ಅಂದರೆ ತೆಂಗಿನೆಣ್ಣೆಯಲ್ಲೇ ಕರಿದಂತಹ ಖಾರದ ತಿಂಡಿಗಳು, ತುಪ್ಪದಲ್ಲೇ ಮಾಡಿದಂಥ ಸ್ವೀಟ್ಸ್ಗಳು ನಮ್ಮ ಮರಿಕೆ ಸಾವಯವ ಮಳಿಗೆಯಲ್ಲಿ ಲಭ್ಯ ಇದೆ. ಹಾಗೆಯೇ ಈ ನಾಡಿನ ಹೆಸರಾಂತ ಭಟ್ ಆ್ಯಂಡ್ ಭಟ್ನವರ ಉತ್ಪನ್ನಗಳು, ಹಾಗೆ ಮನೆಯಲ್ಲೇ ಮಾಡುವಂಥ ಗೃಹ ಉದ್ಯಮದಲ್ಲಿ ತಯಾರಿಸಿದಂಥ ಮಣ್ಣಿ ಹುಡಿಗಳು ಇರ್ಬೋದು, ಹೋಳಿಗೆ, ಸ್ವೀಟು ಇತ್ಯಾದಿ ಬಗೆ ಬಗೆಯ ಉತ್ಪನ್ನಗಳು ನಮ್ಮ ಮರಿಕೆ ಸಾವಯವ ಮಳಿಗೆಯಲ್ಲಿ ಲಭ್ಯ ಇದೆ. ತಾವೆಲ್ಲರೂ ಗ್ರಾಹಕರೆಲ್ಲರೂ ವೀಕ್ಷಕರೆಲ್ಲರೂ ಬರಬೇಕು ಅಂತೇಳಿ ಈ ಮೂಲಕ ಕೇಳಿಕೊಳ್ತಾ ಇದ್ದೇವೆ. ಸರ್, ಓಪನ್ ಆದ ಲೆಕ್ಕದಲ್ಲಿ ಏನಾದರೂ ಆಫರ್ ಉಂಟಾ ಕಸ್ಟಮರ್ ಅವರಿಗೆ ಬಂದವರಿಗೆ? ಇದೆ, ನಾವು ಐಸ್ ಕ್ರೀಮನ್ನು 20% ಡಿಸ್ಕೌಂಟಲ್ಲಿ, ಹಾಗೆ ಬೇರೆ ಬೇರೆ ಕೆಲವು ತಿಂಡಿಗಳ ಮೇಲೆ, ಸಾಂಪ್ರದಾಯಿಕ ಉತ್ಪನ್ನಗಳ ಮೇಲೆ ಡಿಸ್ಕೌಂಟನ್ನು ಹಾಕಿದ್ದೇವೆ. ಓಕೆ ಸರ್, ಆಲ್ ದ ಬೆಸ್ಟ್ ಫಾರ್ ಯುವರ್ ಬಿಸ್ನೆಸ್ ಆ್ಯಂಡ್ ಶಾಪ್. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ಮತ್ತು ಫಲಹಾರ ಆಗ ಹೇಳಿದೆ, ಕಸ್ಟಮರ್ ಬಂದವರಿಗೆಲ್ಲ ಫಲಹಾರ ತಗೊಳ್ತಾ ಇದ್ದಾರೆ. ಓಕೆ, ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತೇನೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ನನ್ನ ಚಾನಲ್. ಸಬ್ಸ್ಕ್ರೈಬ್ ಮಾಡಿದವರು, ಮಾಡದೆ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ಗೆ. ಇನ್ನೊಂದು ಹೊಸ ವಿಷಯದೊಂದಿಗೆ ನಿಮ್ಮೊಂದಿಗೆ ಬರ್ತೇನೆ. ಮತ್ತು ಒಳ್ಳೊಳ್ಳೆ ವಿಷಯಗಳನ್ನು ನಾನು ನಿಮಗೋಸ್ಕರ ಮಾಡ್ತಾ ಇದ್ದೇನೆ. ಹಾಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್. ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡ್ತಾಯಿರಿ. ಹೀಗೆ ನಿಮ್ಮ ಬೆಂಬಲ ಕೊಡ್ತಾಯಿರಿ. ಇನ್ನೊಂದು ಹೊಸ ವಿಡಿಯೋದೊಂದಿಗೆ ನಿಮ್ಮೊಂದಿಗೆ ಬರ್ತೇನೆ. ಅಲ್ಲಿಯವರೆಗೆ ಬಿಂದಾಸ್ ಆಗಿರಿ, ಚಿಲ್ಲಾಗಿರಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತಾ ಇದ್ದೇನೆ. ಓಕೆ, ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೇನೆ. ಈಗ ಒಮ್ಮೆ ದೂರದಿಂದ ಶಾಪನ್ನು ತೋರಿಸ್ತೇನೆ. ಆದರ್ಶ ಹಾಸ್ಪಿಟಲ್ನ ಎದುರುಗಡೆ ಶಾಪು ಇರೋದು. ಸರಿ, ಆದರ್ಶ ಹಾಸ್ಪಿಟಲ್ನ ಎದುರು. ಯಾರಿಗೆ ಅಂಗಡಿ ಗೊತ್ತಾಗ್ಲಿಕ್ಕಿಲ್ಲ ಅಂತ ಆಗ್ಲಿಕ್ಕಿಲ್ಲ, ಯಾಕಂದರೆ ಆದರ್ಶ ಹಾಸ್ಪಿಟಲ್ ಅಂದರೆ ಎಲ್ಲರಿಗೂ ಗೊತ್ತುಂಟು.
ಆದರ್ಶ ಹಾಸ್ಪಿಟಲ್ನ ಸರಿ ನೇರಕ್ಕೆ ನೋಡಿ, ಮರಿಗೆ ಅವರದ್ದು ಸಾವಯವ ಮಳಿಗೆ ಶಾಪ್ ಇವತ್ತು ಓಪನ್. ಓಕೆ, ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತೇನೆ. ಆದರೆ ಇವತ್ತೇ ವಿಡಿಯೋ ಅಪ್ಲೋಡ್ ಮಾಡ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.